ನಿರ್ದೇಶಕ ದ್ವಾರಕೀಶ್ ವಿಧಿವಶ. ಇದೀಗ ಬರ್ತಾ ಇರುವಂತಹ ಸುದ್ದಿ, ಬೆಂಗಳೂರಿನ ನಿವಾಸದಲ್ಲಿ ನಟ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ದ್ವಾರಕೀಶ್. ಹಿರಿಯ ನಟರು ಮತ್ತು ನಿರ್ದೇಶಕರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಿರಿಯ ನಟ ನಿರ್ದೇಶಕ ದ್ವಾರಕೀಶ್ ವಿಧಿವಶ. ಬೆಂಗಳೂರಿನ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ನಟ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟಂತಹ ಹಿರಿಯ ನಟರು ಮತ್ತು ನಿರ್ದೇಶಕರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. 81 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಿರಿಯ ನಟ ನಿರ್ದೇಶಕ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 81 ವರ್ಷ ವಯಸ್ಸಾಗಿತ್ತು. ರಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ದ್ವಾರಕೀಶ್ ತೀರಾ ಇತ್ತೀಚಿನ ವರ್ಷಗಳ ತನಕವೂ ಸಿನಿಮಾದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಕನ್ನಡ ಚಿತ್ರರಂಗದ ಕುಳ್ಳ ಅಂತಲೇ ಖ್ಯಾತಿಯನ್ನ ಗಳಿಸಿದ್ರು. ನಟ ವಿಷ್ಣುವರ್ಧನ್ ಅವರ ಜೊತೆ ಸಾಕಷ್ಟು ಸಿನಿಮಾದಲ್ಲಿ ಅಭಿನಯಿಸಿದ್ರು. ದ್ವಾರಕೀಶ್ ಚಿತ್ರ ನಿರ್ಮಾಣ ಸಂಸ್ಥೆಯ ಮೂಲಕ ಹಲವಾರು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಮುಂತಾದ ಲೆಜೆಂಡರಿ ನಟರ ಜೊತೆ ಕೆಲಸ ಮಾಡಿ ಗಮನ ಸೆಳೆದಿದ್ದಾರೆ. ಆಗಿನ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು ಜೋಡಿಯಂತೆ, ನಂತರದ ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಇಬ್ರು ಕೂಡ ಜೋಡಿ ಜೋಡಿಯಾಗಿ ನಟಿಸ್ತಾ ಇದ್ರು. ಅಂತ ಸಿನಿಮಾಗಳು ಕನ್ನಡ ಪ್ರೇಕ್ಷಕರಿಗೂ ಕೂಡ ಬಹಳ ಇಷ್ಟ ಆಗ್ತಾ ಇತ್ತು. ಹಿರಿಯ ನಟ ನಿರ್ದೇಶಕ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ಸಂಪರ್ಕದಲ್ಲಿದ್ದಾರೆ. ವಿಜಯ್, ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಆಘಾತವನ್ನ ಕೊಟ್ಟಿದೆ. ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಏನಾಗಿತ್ತು, ಅವರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಖಂಡಿತವಾಗೂ ಶ್ವೇತಾ, ಹಿರಿಯ ನಟ ದ್ವಾರಕೀಶ್ ಅವರು ಇವತ್ತು ನಿಧನರಾಗಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಅವರ ಮಗ ಯೋಗೇಶ್ ಅವರು ಈಗ ಅಷ್ಟೇ ಏಷ್ಯಾನೆಟ್ ನ್ಯೂಸ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ತೀರ್ಕೊಂಡಿದ್ದಾರೆ, ಮನೆಯಲ್ಲೇ ತೀರ್ಕೊಂಡಿರುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರ ಸದ್ಯಕ್ಕೆ ಮನೆಯಲ್ಲೇ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದೊಂದು ರೀತಿ ದೊಡ್ಡ ಆಘಾತ ಅಂತ ಹೇಳ್ಬೋದು ಸ್ಯಾಂಡಲ್ವುಡ್ಗೆ. ಯಾಕಂದ್ರೆ ದ್ವಾರಕೀಶ್ ಅವರು ತುಂಬಾ ದೊಡ್ಡ ಹೆಸರು ಇಂಡಸ್ಟ್ರಿಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಅವರ ಕಾಲದ ಒಬ್ಬ ನಿರ್ದೇಶಕ ಮತ್ತೆ ನಟ ಹಾಗೆ ನಿರ್ಮಾಪಕರಾಗಿ ಗುರುಸ್ಕೊಂಡಿದ್ದಂತವ್ರು. ಮತ್ತೆ ಇತ್ತೀಚಿನ ದಿನಗಳಲ್ಲೂ ಕೂಡ ಹಲವಾರು ಸಿನಿಮಾಗಳಿಗೆ ಅವರು ಬಂಡವಾಳನ ಬಂದಂತವ್ರು. ಹಾಗಾಗಿ ಈ ಒಂದು ರೀತಿ ಆಲ್ಮರದ ರೀತಿ ಇದ್ದಂತವ್ರು ದ್ವಾರಕೀಶ್ ಅವರು. ಹೀಗಾಗಿ ಇವತ್ತು ಚಿತ್ರರಂಗ ಒಂದು ನಷ್ಟ ಅಂತ ಹೇಳ್ಬೋದು. 81 ವರ್ಷ ವಯಸ್ಸಾಗಿತ್ತು ದ್ವಾರಕೀಶ್ ಅವರಿಗೆ ಮತ್ತು ವಯೋಸಹಜ ಕಾಯಿಲೆಗಳಲ್ಲಿ ಅವರು ಬಳಲ್ತಾ ಇದ್ರು. ಹಾಗಾಗಿ ಅವರ ಆರೋಗ್ಯ ಸ್ಥಿತಿ ಇತ್ತೀಚೆಗೆ ತುಂಬಾ ಚಿಂತಾಜನಕವಾಗೇ ಇತ್ತು. ಆದ್ರೆ ಮನೆಯಲ್ಲೇ ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ರು, ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಸುಮಾರು 1-1.5 ವರ್ಷದ ಈ ಕಡೆ ಎಲ್ಲೂ ಕೂಡ ಅವರು ಹೊರಗಡೆ ಬಂದಿದ್ದನ್ನ ಉದಾಹರಣೆಗಳೇ ಇಲ್ಲ. ಆದ್ರೆ ಅದಕ್ಕಿಂತ ಮೊದಲು ಅವರು ಎಲ್ಲ ಕಡೆ ಓಡಾಡ್ತಾ ಇದ್ರು. ಯೋಗೇಶ್ ಅವರ ಮಗನ ಒಂದು ಸಹಾಯದಿಂದ
ಇಂಡಸ್ಟ್ರಿಯಲ್ಲಿ ನಡೀತಿದ್ದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ, ಎಲ್ಲವನ್ನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ಈ ಇತ್ತೀಚಿನ ದಿನಗಳಲ್ಲಿ ಅವರ ಕಾಯಿಲೆ ತೀರಾ ಹದಗೆಟ್ಟಿದ್ರಿಂದಾಗಿ ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ರು. ಹೀಗಾಗಿ ಈಗ ಅವ್ರ ನಿಧನ ಸುದ್ದಿ ಒಂದು ರೀತಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಇನ್ನು ದ್ವಾರಕೀಶ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಮಮತೆಯ ಬಂಧನ ಅನ್ನುವಂತ ಒಂದು ಸಿನಿಮಾದಿಂದ ಅವರ ಒಂದು ಜರ್ನಿ ಶುರುವಾಗಿರುತ್ತೆ. ಮತ್ತೆ ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್, 000 ಇಂತಹ ಅನ್ನುವಂತಹ ಒಂದು ಸಿನಿಮಾಗಳನ್ನ ಅವರು ಕನ್ನಡಕ್ಕೆ ಕೊಟ್ಟಂತರು. ತುಂಬಾ ಹಲವಾರು ಸಿನಿಮಾಗಳು ಅವರ ಬ್ಯಾನರ್ ನಲ್ಲಿ ಹಿಟ್ ಸಿನಿಮಾಗಳು ಬಂದಿದೆ ಅಂತ ಹೇಳ್ಬೋದು. ಸಿಂಗಾಪುರದಲ್ಲಿ ರಾಜ ಕುಳ್ಳ ಅನ್ನುವಂತಾಗಿರ್ಬೋದು, ಅಥವಾ ಕಿಟ್ಟು ಪುಟ್ಟು ಮತ್ತು ಮಂಕು ತಿಮ್ಮ ಅನ್ನುವಂತ ಒಂದು ಸಿನಿಮಾ, ಗುರು ಶಿಷ್ಯರ ಒಂದು ಸಿನಿಮಾ ಆಗಿರ್ಬೋದು. ಇವೆಲ್ಲವೂ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಗಳು. ಇವತ್ತಿಗೂ ಕೂಡ ಆ ಸಿನಿಮಾಗಳನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ಅಂತ ಒಂದು ಅದ್ಭುತ ಸಿನಿಮಾಗಳನ್ನ ಕೊಟ್ಟಂತಹ ಒಬ್ಬ ನಿರ್ದೇಶಕ ಮತ್ತೆ ನಟ ಹಾಗೂ ನಿರ್ಮಾಪಕರು ಆಗಿದ್ದಂಥವ್ರು. ಹಾಗಾಗಿ ದ್ವಾರಕೀಶ್ ಅವರಿಗೆ ಸದ್ಯ ಯಾವ ತರದ ಕಾಯಿಲೆ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ಅವರಿಗೆ ವಯಸ್ಸಹಜ ಕಾಯಿಲೆ ಇತ್ತು. ಅಪ್ಪನ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ತೀರಾ ಹದಗೆಟ್ಟಿತ್ತು. ಅವ್ರಿಗೆ ಮನೆಯಲ್ಲೇನೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮನ್ನ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿಯನ್ನ ದ್ವಾರಕೀಶ್ ಅವರ ಪುತ್ರ ಅವರು ಮಾಹಿತಿ ಕೊಟ್ಟಿರುವಂತದ್ದು ಶ್ವೇತಾ. ಓಕೆ, ಇನ್ನು ವಿಜಯ್, ದ್ವಾರಕೀಶ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದಿಂದ ಸ್ವಲ್ಪ ದೂರವೇ ಇದ್ರು. ನಟ, ನಿರ್ದೇಶಕ ಜೊತೆಗೆ ನಿರ್ಮಾಪಕರಾಗಿಯೂ ಕೂಡ ಸೈ ಅನ್ನಿಸ್ಕೊಂಡಂಥವ್ರು, ಹಲವು ಜನಪ್ರಿಯ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂಥವ್ರು. ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದಿಂದ ದೂರ ಇದ್ರಾ ಅಥವಾ ಮನೆಯಲ್ಲಿ ಇದ್ದುಕೊಂಡೇನೆ ಸಿನಿಮಾಗಾಗಿ ದುಡಿತಾ ಇದ್ರಾ, ನಿರ್ಮಾಣ ಮಾಡ್ತಾ ಇದ್ರಾ? ಖಂಡಿತವಾಗೂ ದ್ವಾರಕೀಶ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಗಾಧವಾದಂತ ಒಂದು ಭಕ್ತಿ ಭಾವ ಎಲ್ಲವೂ ಕೂಡ ಇತ್ತು. ಯಾಕಂದ್ರೆ ಅವರ ಜೀವನ ಕಟ್ಕೊಂಡೆ ದ್ವಾರಕೀಶ್ ಅನ್ನುವಂತ ಒಂದು ವ್ಯಕ್ತಿತ್ವ ಹೊರಗೆ ಬಂದಿದ್ದ ಚಿತ್ರರಂಗದಿಂದ, ಅವರ ಒಂದು ಏನು ಹೆಸರು ಮಾಡಿದ ಚಿತ್ರರಂಗದಿಂದ. ಹೀಗಾಗಿ ಅವರು ಚಿತ್ರರಂಗದ ಬಗ್ಗೆ ತುಂಬಾನೇ ಆಸಕ್ತಿ ಇಟ್ಕೊಂಡಂತ ಒಬ್ರು ವ್ಯಕ್ತಿ ಆಗಿದ್ರು. ಅಂದ್ರೆ ಈ ಹಳೆ ಕಾಲದ ಕಲಾವಿದರು ಏನಿದ್ರೆ ಅವರೆಲ್ಲರೂ ಕೂಡ ಆ ತರದೊಂದು ಬಾಂಧವ್ಯವನ್ನ ಚಿತ್ರರಂಗದ ಮೇಲೆ ಇಟ್ಕೊಂಡಿರ್ತಾರೆ. ಹಾಗಾಗಿ ದ್ವಾರಕೀಶ್ ಅವರಿಗೂ ಕೂಡ ಆ ತರದೊಂದು ಬಾಂಧವ್ಯ ಚಿತ್ರರಂಗದ ಮೇಲೆ ಇತ್ತು. ಹಾಗಾಗಿ ದ್ವಾರಕೀಶ್ ಅವರನ್ನ ನೋಡೋದಕ್ಕೂ ಕೂಡ ಚಿತ್ರರಂಗದ ಹಾಗಾಗಿ ಅವ್ರ ಮನೆಗೆ ಹೋಗಿ ಬರುವಂತಹ ಪ್ರಸಂಗಗಳು ಕೂಡ ಇದ್ದು. ಮತ್ತೆ ಅವರ ಬಳಿ ಅವ್ರ ಮಾಹಿತಿನ ತೆಗೆದುಕೊಂಡು ಹೇಗ್ ನಡೀತಾ ಇದೆ, ಈಗಿನ ಜನರೇಷನ್ ಚಿತ್ರರಂಗ ಹೇಗಿದೆ, ಹೇಗ್ ನಡೀತಾ ಇದೆ ನಡೀತಾ ಇದೆ ಅನ್ನೋ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅವ್ರಿಗೆ ಸಜೆಷನ್ ಕೊಡುವಂತ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ರು. ಮತ್ತೆ ಇತ್ತೀಚೆಗೆ ಅವರು ಒಂದು ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು. ಆದ್ರೆ ಆ ಸಿನಿಮಾದಲ್ಲಿ ಅವರಿಗೆ ಸಕ್ಸೆಸ್ ಹೆಚ್ಚಿನ ಮಟ್ಟದಲ್ಲಿ ಸಿಗ್ಲಿಲ್ಲ. ಹಾಗಾಗಿ ಅವರಿಗೆ ಅವರು ಸ್ವಲ್ಪ ಆರ್ಥಿಕ ಸಂಕಷ್ಟಕ್ಕೂ ಸಿಲುಕಿದಂತ ಒಂದು ಪರಿಸ್ಥಿತಿ ಕೂಡ ಅವರಿಗೆ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಅವರು ಮನೆಯನ್ನ ಮಾರ್ಕೊಳ್ಬೇಕಾಗಿ ಬಂತು. ಮನೆ ಮಾರಿ ನಂತರ ಮತ್ತೆ ಒಂದು ಸಿನಿಮಾ ಮಾಡಿ ಆ ಮನೆಯನ್ನು ತಗೊಂಡ್ಕೊಂಡಂತಹ ಪ್ರಸಂಗಗಳು. ಅಂದ್ರೆ ಸಿನಿಮಾದ ಹಣವನ್ನ ಸಿನಿಮಾಗೋಸ್ಕರನೇ ಇನ್ವೆಸ್ಟ್ ಮಾಡಿ ಸಿನಿಮಾದಲ್ಲೇ ಕಳ್ಕೊಂಡು ಮತ್ತೆ ಅದರಲ್ಲೇ ಸಿನಿಮಾದಲ್ಲೇನೆ ಹಣವನ್ನ ಸಂಪಾದನೆ ಮಾಡಿ ಬೆಳೆದಂತ ಒಬ್ಬ ಅಭೂತಪೂರ್ವ ಕಲಾವಿದ, ನಿರ್ಮಾಪಕ ಅಂತಾನೆ ಹೇಳ್ಬೋದು ದ್ವಾರಕೀಶ್ ಅವ್ರನ್ನ. ಹೀಗಾಗಿ ಈ ರೀತಿ ಒಂದು ರೀತಿ ಚಿತ್ರರಂಗಕ್ಕೆ ಸಂಕಷ್ಟದ ಅಂದ್ರೆ ನುಂಗ್ಲಾರದಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ಶ್ವೇತಾ. ಓಕೆ, ಹಿಂದೆ ಕೂಡ ಅವರ ಆರೋಗ್ಯದ ಕುರಿತಂತೆ ಒಂದಷ್ಟು ರೂಮರ್ಸ್ಗಳು ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಬಗ್ಗೆ ಸ್ವತಃ ದ್ವಾರಕೀಶ್ ಅವರೇ ಆಗ ಸ್ಪಷ್ಟನೆ ಕೊಟ್ಟಿದ್ರು. ಈಗ ಸುದ್ದಿ ಬರ್ತಾ ಇದ್ದಂತೆ ಕೂಡ ಅವರ ಅಭಿಮಾನಿ ಬಳಗ ಇಲ್ಲ ಇದು ಕೂಡ ಸುಳ್ಳಾಗ್ಲಿ ಅಂತಲೇ ಅಂದ್ಕೋತಾ ಇದ್ರು. ಆದರೆ ಇಂಥದ್ದೊಂದು ಬರಸಿಡಿಲಿನಂತ ಸುದ್ದಿ ಇವತ್ತು ಬಂದಿದೆ. ಸೊ ಹಾಗಾಗಿ ಅಭಿಮಾನಿಗಳಿಗೆ ಇವತ್ತು ಬಹಳ ಬ್ಯಾಡ್ ಡೇ. ಖಂಡಿತ ಒಂದು ದುರಂತ ಅಂತಂದ್ರೆ, ದ್ವಾರಕೀಶ್ ಅವರ ಆರೋಗ್ಯ ಸುಮಾರು ಒಂದು 5 ವರ್ಷದ ಈ ಕಡೆ ಸಾಕಷ್ಟು ಹದಗೆಟ್ಟು ಬರ್ತಿದ್ರು. ಆಗಾಗ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಿದ್ರು. ವಿಜಯ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕನ್ನಡಪ್ರಭ ಸುದ್ದಿ ಸಂಪಾದಕರಾಗಿರುವಂತಹ ಜೋಗಿ ಸರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೋಗಿ ಸರ್, ಇದು ಇವತ್ತಿನ ಮಟ್ಟಿಗೆ ದ್ವಾರಕೀಶ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಬಹಳ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಹೌದು, ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಆಗಿದ್ದವರು. ಆಮೇಲೆ ಬಹಳ ಅದ್ಭುತವಾದ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟವರು. ಬಹಳ ಸಾಹಸಿ ನಿರ್ಮಾಪಕ ಅಂತ ಹೇಳ್ಬೋದು ಮತ್ತು ಅತ್ಯಂತ ಪ್ರಯೋಗಶೀಲ ನಿರ್ಮಾಪಕ ಕೂಡ. ಅವರು ಕನ್ನಡ ಚಿತ್ರರಂಗವನ್ನ ಇವತ್ತು ನಾವೇನು ಹೇಳ್ತೀವಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿ, ಅವರು ಒಂದು ಕಾಲದಲ್ಲಿ ಎಲ್ಲ ಕನ್ನಡ ಚಿತ್ರರಂಗದ ಸಾಧ್ಯತೆಗಳನ್ನ ಕನ್ನಡಕ್ಕೆ ತೋರಿಸ್ಕೊಟ್ಟವರು. ಬೇರೆ ಹಿಂದಿ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು. ಅವರು ಕನ್ನಡದಲ್ಲಿ ಮಾಡಿದ ಸಿನಿಮಾಗಳನ್ನ ಹಿಂದಿಗೆ ಡಬ್ಬಿಂಗ್ ಮಾಡಿದ್ರು, ಹಿಂದಿಯಲ್ಲಿ ರಿಮೇಕ್ಗಳನ್ನು ಮಾಡಿದ್ರು. ಹೀಗಾಗಿ ಕನ್ನಡ ಚಿತ್ರರಂಗ ಬಲಕೊಳ್ಳುವುದಕ್ಕೆ ಅವರ ಪ್ರೊಡಕ್ಷನ್ ಹೌಸ್, ಅವರ ಒಂದು ದೂರದೃಷ್ಟಿತ್ವ ಎಲ್ಲ ಬಹಳ ಸಹಾಯ ಮಾಡಿದೆ. ದ್ವಾರಕೀಶ್ ಅವರು ಹಲವಾರು ಹೊಸ ನಟರನ್ನ ಸೃಷ್ಟಿ ಮಾಡಿದವರು. ಹಲವಾರು ಹಳೆಯ ನಟರ ಜೊತೆ ನಿರಂತರವಾಗಿ ಸಿನಿಮಾ ಮಾಡ್ತಾರೆ. ಬ್ಯಾನರ್ ಅಂತ ಕರಿತೀವಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಜೋಗಿ ಸರ್. Yes, sir. Sir, please continue. ಕನ್ನಡ ಚಿತ್ರರಂಗದ ಹಿರಿಯ ನಟ, ನಿರ್ದೇಶಕ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ.
ಕನ್ನಡ ಚಿತ್ರರಂಗದ ಮಟ್ಟಿಗೆ ದ್ವಾರಕೀಶ್ ಅವರ ಅಭಿಮಾನಿಗಳ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಹಳ ದೊಡ್ಡ ಆಘಾತದ ದಿನ. 2 ದಶಕಗಳವರೆಗೆ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿದ್ದಂತಹ ದ್ವಾರಕೀಶ್ ನಿರ್ದೇಶನ ಮಾಡಿದಂತ ನೀ ಬರೆದ ಕಾದಂಬರಿ ಯಶಸ್ವಿ ಚಿತ್ರಗಳಲ್ಲಿ ಒಂದು. ಯಶಸ್ವಿ ನಟ, ಯಶಸ್ವಿ ನಿರ್ದೇಶಕ ಮತ್ತು ನಿರ್ಮಾಪಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.